ಏನತ್ಗೆ ನನ್ ಸೊಸೆ ಕೈಲಿ ನಾಳೆ ದೇವಸ್ಥಾನದಲ್ಲಿ ವರಲಕ್ಷ್ಮಿ ವ್ರತ ಮಾಡಿಸ್ತಿದ್ಯಾ? ಹೌದು ಪದ್ಮ, ಎಷ್ಟು ಒಳ್ಳೆ ಸುದ್ದಿ ಹೇಳ್ದೆ ಅತ್ಗೆ. ನಾಳೆ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ಬೇಕು. ಬೇರೆ ಯಾವ ಕೆಲ್ಸನೂ ಇಟ್ಕೋಬಾರ್ದು. ವರಲಕ್ಷ್ಮಿ ವ್ರತ ಇಟ್ಕೊಂಡು ಬೇರೆ ಕೆಲ್ಸ ಯಾಕೆ ಇಟ್ಕೊಳ್ಳಿ ಅತ್ಗೆ? ಅರ್ಜೆಂಟ್ ಆಗಿ ಮುತ್ತೈದೇರ್ನ ಕರಿಬೇಕಲ್ಲ ಈಗ. ಒಂದ್ ಕೆಲ್ಸ ಮಾಡ್ತೀನಿ, ನಾನು ನನ್ ಸೊಸೆ ಇಬ್ರು ಸೇರ್ಕೊಂಡು ಬೀದಿಗ್ ಬಿದ್ದು ಅದೇ ಬೀದಿಲಿರೋ ಮುತ್ತೈದೇರ್ನೆಲ್ಲ ಕರಿತೀನಿ ಅಂತೆ. ಆದ್ಯಾ, ನೀನ್ ಹೋಗ್ ರೆಡಿ ಆಗ್ಬಿಟ್ ಬಾಮ್ಮ, ನಾನು ರೆಡಿ ಆಗ್ತೀನಿ. ಆಯ್ತು ಅತ್ತೆ. ಇವಳಲ್ಲಿ ಇಂಥ ಬದಲಾವಣೆ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲಮ್ಮ. ಹಬ್ಬಕ್ಕೂ ಮೊದಲು ಆ ಮಹಾಲಕ್ಷ್ಮಿನೇ ನಿನಗೆ ಕರುಣೆ ತೋರಿಸಿದಾಳೆ. ನಿಜಾನೇ ದೊಡ್ಡಮ್ಮ, ಅತ್ತೇನ್ ಹಾಗೆ ನೋಡ್ತಾ ಇದ್ರೆ ನನಗ್ ತುಂಬಾ ಸಂತೋಷ ಆಗ್ತಾ ಇದೆ. ನೀನು ನಿಮ್ಮತ್ತೆ ಇಬ್ರು ಒಟ್ಟಿಗೆ ಹೋಗಿ ಊರಲ್ಲಿರೋ ಮುತ್ತೈದೆಯರ್ನೆಲ್ಲ ವ್ರತ ಕರೆದ್ಬಿಟ್ ಬನ್ನಿ. ಊರಲ್ಲಿರೋ ಮುತ್ತೈದೇರು ನನಗ್ ಗೊತ್ತಿಲ್ವಲ್ಲ ದೊಡ್ಡಮ್ಮ. ಅಯ್ಯೋ, ನಿಮ್ಮತ್ತೆಗೆಲ್ಲ ಗೊತ್ತಿದೆಮ್ಮ. ಯಾರನ್ ಕರಿಬೇಕು ಅನ್ನೋದನ್ನ ಅವಳೇ ಹೇಳ್ತಾಳೆ. ಮೊದ್ಲು ಹೋಗು. ಸರಿ ದೊಡ್ಡಮ್ಮ. ಮಾತಲ್ಲೇ ಚುಚ್ಚಿದ್ದು ಸಾಕು, ಈಗ ನಿಲ್ಸಿ. ಹೊಟ್ಟೆಗೆ ಏನು ತಿಂದೇನೆ ಹೊರಟೋದ ಅವನು. ನೆಮ್ಮದಿಯಾಗಿ ಅವನ್ಗೆ ತಿಂಡಿ ಮಾಡೋದಿಕ್ಕೂ ಬಿಡಲ್ವಲ್ಲೋ ನೀವು. ನಾನೇನ್ ಮಾಡ್ದೆ ಮಾವ? ನಿಜವಾಗ್ಲೂ ಮಾತಾಡ್ಬೇಕಾಗಿರೋದು ಮನೆ ಹಿರಿಯರು ನೀವು. ಆದ್ರೆ ನೀವೇ ಪಕ್ಕ ನಿಂತ್ಕೊಂಡು ಅವಳನ್ನ ಕರ್ಕೊಂಡು ಹೋದ್ರಿ. ಈ ಸಮಸ್ಯೆಯಲ್ಲಿ ನಿಮ್ದು ಭಾಗ ಇದೆ. ಅದನ್ನ ಮರ್ತು ಬಿಟ್ಟು ಈಗ ನೆಮ್ಮದಿ ಬಗ್ಗೆ ಮಾತಾಡ್ತಾ ಇದ್ದೀರಾ? ಶೌರ್ಯ ಸರ್ ಕೋಪ ಇನ್ನೂ ಜಾಸ್ತಿ ಆಯ್ತು. ನಾಳೆ ಲಕ್ಷ್ಮೀ ವ್ರತಕ್ಕೆ ಅಮ್ಮ ಶೌರ್ಯ ಸರ್ನ ಕರ್ಕೊಂಡ್ ಬಂದ್ರು. ಬನ್ನಿ ಅಂತ ಹೇಗ್ ಕರೀಲಿ? ಅಣ್ಣಂಗ್ ಸರಿಯಾಗಿ ನೋವಾಯ್ತು ಅನ್ಸುತ್ತೆ. ನಮ್ ಜೊತೆ ಇಟ್ಕೊಂಡ್ರೆ ಸರಿಯೋಕಾಗುತ್ತೆ. ಹಲೋ ರಾಜಲಕ್ಷ್ಮಿ ಅವರೇ. ಇವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ? ಸರ್, ಏನಾಯ್ತು ಮೇಡಮ್ ನಿಮ್ಗೆ? ನಾವು ಫೋನ್ ಮಾಡಿದ್ರೆ ತೆಗಿತಾನೆ ಇಲ್ವಲ್ಲ. ಅಡ್ವಾನ್ಸು ತಗೊಂಡಿದ್ದೀರಾ, ಒಂದು ಆಡ್ ಕೂಡ ಮಾಡಿದ್ರಲ್ಲ. ಸರ್ ಪ್ಲೀಸ್ ಸರ್, ನಾನು ನಿಮ್ ಜೊತೆ ಆಮೇಲೆ ಮಾತಾಡ್ತೀನಿ. ನೀವು ಹೋಗಿ ಸರ್. ನಮ್ಗೆ ಇವಾಗಲೇ ಕ್ಲಾರಿಟಿ ಕೊಟ್ಬಿಡಿ. ವಾಟ್ ಎ ಟೈಮಿಂಗ್ ರಾಜಲಕ್ಷ್ಮಿ, ಸರಿಯಾಗಿ ಸಿಕ್ಕಾಕೊಂಡೆ. ಇವತ್ ನಿನ್ ಟೈಮ್ ಸರಿಯಾಗೇ ಇಲ್ಲ. ಇನ್ನು 2 ಆಡ್ ಮಾಡಬೇಕು. ಅಷ್ಟಕ್ಕೂ ನಿಮ್ಮನ್ನ ಇಲ್ಲಿಗೆ ಬರೋಕ್ ಹೇಳಿದ್ಯಾರು? ನೋಡಿ ಸರ್, ರಾಜಲಕ್ಷ್ಮಿ ಅವರು ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿದ್ದಾರೆ. ಸೈನ್ ಮಾಡಿದ್ದಾರೆ ಅಂತ ಹೇಳಿ ಡೈರೆಕ್ಟ್ ಆಗಿ ಮನೆಗೆ ಬಂದ್ಬಿಡ್ತೀರಾ? ಎಕ್ಸ್ಕ್ಯೂಸ್ ಮಿ ಸರ್, ನೀವ್ ಇದ್ರಲ್ಲಿ ಇನ್ವಾಲ್ವ್ ಆಗದೆ ಇದ್ರೆ ನಿಮ್ಗೆ ಒಳ್ಳೇದು. ಸರ್, ಶೌರ್ಯ ಸರ್ ಹಾಗೆಲ್ಲ ಇಲ್ಲ ಸರ್. ಏನ್ ಸರ್ ಹಾಗೆ ಹೇಳ್ತಿದ್ದೀರಾ? ನಿಮ್ ಮೇಡಮ್ ಅವ್ರನ್ನ ಕಟ್ಕೊಂಡ್ ಗಂಡ ಅವರು, ಪರ್ಮಿಷನ್ ಬೇಕಲ್ಲ? ನೋಡಿ ಮೇಡಮ್, ಅಗ್ರಿಮೆಂಟ್ ಅಲ್ಲಿ ಕ್ಲಿಯರ್ ಆಗಿ ಬರ್ದಿದ್ದೀವಿ. ಈ ಆಡ್ ಅಲ್ಲಿ ಆಕ್ಟ್ ಮಾಡೋದಕ್ಕೆ ಯಾರ ಅನುಮತಿ ಆಗ್ಲಿ, ಯಾರ ಅಧಿಕಾರ ಆಗ್ಲಿ ಅವಶ್ಯಕತೆ ಇಲ್ಲ ಅಂತ. ಅದನ್ನ ಓದಿಲ್ವಾ? ದುಡ್ಡು ಕೊಡ್ತಾ ಇದ್ದಾಗೆ ತಗೊಂಡು ಹೋಗೋದೇನಾ? ಸರ್ 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 ರಾಜಲಕ್ಷ್ಮಿ ಓಡೋಗಿಲ್ಲ ತಾನೆ? ಈ ತರ ದಿಢೀರ್ ಅಂತ ಬಂದ್ರೆ ಹೇಗೆ? ನಾವು ದುಡ್ಡು ಕೊಟ್ಟಿದೀವಿ, ಇವ್ರು ಆಕ್ಟ್ ಮಾಡ್ಬೇಕು ಅಷ್ಟೇ. ಅಯ್ಯೋ ಸರ್, ಪ್ಲೀಸ್ ಸರ್, ನಿಮಗ್ 1 hour ಅಲ್ಲಿ ಕಾಲ್ ಮಾಡ್ತೀನಿ. ಪ್ಲೀಸ್ ಸರ್, ಇವಾಗ ಹೊರಟು ಹೋಗಿ ನೀವು. ಸರಿ ಆಯ್ತು, ವೆಯ್ಟ್ ಮಾಡ್ತೀವಿ. ನಿನಗೆ ಆಮೇಲೆ ಮಾಡ್ತೀನಿ ರೇ. ಶೌರ್ಯ ಸರ್, ಹಸ್ವಲ್ಲಿರ್ಬಾರ್ದು ಅಂತಾರೆ. ಊಟ ಮಾಡೋಣ ಬನ್ನಿ ಸರ್. ನನಗೆ ಹೊಟ್ಟೆ ಹಸಿತಾ ಇಲ್ಲ. ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ ಅಲ್ವಾ? ನನ್ ಮೇಲಿರೋ ಕೋಪನ ಊಟದ ಮೇಲೆ ತೋರಿಸ್ತೀರಾ? ನೀನ್ ಆಡ್ ಅಲ್ಲಿ ಆಕ್ಟ್ ಮಾಡಿದ್ಮೇಲೆ ನನಗೆ ಪ್ರತಿ ಕ್ಷಣನೂ ಅವಮಾನನೇ. ನಿನ್ನಿಂದಾಗಿ ನಾನು ತಲೆ ಎತ್ಕೊಂಡು ಓಡಾಡೋಕೆ ಆಗ್ತಿಲ್ಲ. ಇವಾಗ ತಲೆ ತಗ್ಸಿ ನಡೆಯೋ ತರ ಆಗಿದೆ. ಅದು ಕೂಡ ನನಗೆ ಸಂಬಂಧ ಇಲ್ದೋರ್ ಎದುರುಗಡೆ. ನೋಡ್ದಿಯಲ್ಲ? ಅಂದ್ರೆ ಆ ಆಡ್ ಏಜೆನ್ಸಿ ಅವ್ರು ದುಡ್ಡು ಕೊಟ್ಟಿದ್ದಾರೆ ಅಲ್ವಾ? ಆ ದುಡ್ಡಿಂದ ನನ್ನ ಕಾಪಾಡ್ದೆ ಅಂತ ಹಾಗೆ ನಾನು ತಲೆ ತಗ್ಸಿ ನಡಿಬೇಕು ಅಂತೀಯಾ? ಹಾಗೆ ಅಂತ ನಾ ಹೇಳಿದ್ನಾ? ಮಾತಾಡ್ಬೇಡ. ನಿಮ್ಗೂ ನಿಮ್ ಪೌರುಷಕ್ಕೂ ತುಂಬಾ ಜನ ಅಭಿಮಾನಿಗಳಿದ್ದಾರೆ ಗೊತ್ತಾ? ಏನು ಫೂಲ್ ಮಾಡ್ಬೇಕು ಅಂತ ಇದೀಯಾ?
ವರಲಕ್ಷ್ಮಿ ವ್ರತ ಮಾಡೋಣ ಅನ್ಕೋತಾ ಇದ್ದೀನಿ. ಅಮ್ಮ ಅಮ್ಮ ಫೋನ್ ಮಾಡಿ ಹೇಳಿದ್ರು ನಾನು ಸುಮಂಗಲಿಯಾಗಿ ನಿಮ್ ಜೊತೆ 100 ಜನ್ಮ ಸುಖವಾಗಿರ್ಬೇಕು ಅಂತ ಮಾಡೋ ವ್ರತ ಅಲ್ವಾ, ಅದಕ್ಕೆ ಓಕೆ ಅನ್ಬಿಟ್ಟೆ. ಹೋಗು, ನನಗೇನಕ್ಕೆ ಹೇಳ್ತೀಯ? ಅಷ್ಟಕ್ಕೂ ನೀನ್ ಮಾಡೋದ್ನೆಲ್ಲ ನನಗೆ ಹೇಳಿ ಮಾಡ್ತೀಯಾ ಏನು? ಎಲ್ಲಾ ಕಡೆ ಸುತ್ಕೊಂಡ್ ಬಂದು ಧ್ವಜಸ್ತಂಭದ ಹತ್ರನೇ ಬರೋ ಹಾಗೆ ನೀವ್ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಮತ್ತೆ ಇಲ್ಲಿಗೆ ಬರ್ತಿರಲ್ಲ. ಸರ್, ನಾಳೆ ನಮ್ಮ ಮನೆಗೆ ಹೋಗೋಣ. ಅದು ಗಂಡ ಅಂದ್ರೆ ಭಯ ಭಕ್ತಿ ಗೌರವ ಇರುವಂತ ಹೆಣ್ಮಕ್ಳು ಮಾಡೋದು. ನಿನ್ನಂತವ್ರು ಆ ವ್ರತ ಮಾಡಿದ್ರೆ ಪ್ರಯೋಜನ ಇರೋದಿಲ್ಲ. ನನ್ ಗಂಡನ ಮೇಲೆ ನನಗೆ ಎಷ್ಟು ಗೌರವ ಇದೆ ಅಂತ ಆ ದೇವ್ರಿಗೇನೆ ಚೆನ್ನಾಗಿ ಗೊತ್ತಿದೆ ಬಿಡಿ. ನಾನು ಎಲ್ಲಿಗೂ ಬರಲ್ಲ. ನೀನ್ ಹೋಗ್ಬೇಕು ಅಂದ್ರೆ ಹೋಗು. ಸರಿ ಆಯ್ತು, ಅದನ್ನ ನೀವೇ ನಮ್ಮ ಅಪ್ಪಂಗೆ ಹೇಳ್ಬಿಡಿ. ಫೋನ್ ಮಾಡ್ಬಿಡ್ತೀನಿ. ಏಯ್ ಅಪ್ಪ, ನಿಮ್ ಅಳಿಯ ವ್ರತಕ್ಕೆ ಬರಲ್ವಂತೆ. ರಾಜಿ, ನಾವ್ ಬರಲ್ಲ ಬಿಡು, ನೀವು ವ್ರತನ್ ಕ್ಯಾನ್ಸಲ್ ಮಾಡ್ಕೊಳ್ಳಿಯಾ? ಫೋನ್ ಏನಕ್ ಮಾಡ್ದೆ? ಅಮ್ಮ, ನೀವು ವರದಕ್ಷಿಣೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಯಾವಾಗ ಆ ರೀತಿ ಕೋಪ ಮಾಡ್ಕೊಂಡು ಹೇಳ್ದೆ? ಏನ್ ಮಾತಾಡ್ತಿದ್ಯಾ ರಾಜಿ? ಅಮ್ಮ, ಹೊಡೆದ್ರಮ್ಮ ನಿಮ್ಮ ಅಳಿಯ ನನಗೆ. ಹೌದು, ರಾಜಿ, ಏಯ್ ವರದಕ್ಷಿಣೆಗೋಸ್ಕರನೇ ಹೊಡೆದಿದ್ದು. ಫೋನ್ ಕಾಲ್ ಕಟ್ ಮಾಡು, ಕಾಲ್ ಕಟ್ ಮಾಡು, ಕಟ್ ಮಾಡು ಅಂದೆ ತಾನೆ. ಕಟ್ ಮಾಡಲ್ಲ ಸರ್. ನೀನ್ ಯಾಕೆ ಆ ರೀತಿ ಹೇಳ್ದೆ ಅವ್ರಿಗೆ? ಮತ್ತಿನ್ ಹೆಂಗ್ ಹೇಳಿ? ನೀನ್ ಏನು ಮಾಡಿದ್ಯೋ ನಾನ್ ಯಾಕೆ ಬರಲ್ಲ ಅಂತ ಹೇಳಿದ್ನೋ ಅದನ್ನ ಮಾತ್ರ ಹೇಳು. ಹಾಗೆ ಹೇಳಿದ್ರೆ ಸುಮ್ನೆ ಇರ್ತಾರ ಅವರು? ಊರಲ್ಲಿ ಎಲ್ರೂ ಮುಂದೆ ನಿಲ್ಸಿ ಚಾವಟಿಲ್ ಹೊಡಿತಾರ ಅಷ್ಟೇ ಅಪ್ಪ. ಅಷ್ಟು ಭಯ ಇದ್ಮೇಲೆ ಆ ಆಡ್ ನ ಆಕ್ಟ್ ಮಾಡಬಾರ್ದು ತಾನೆ? ಮಾಡ್ದೇ ಇದ್ದೀರಿ, ನೀವ್ ಹೊರಗ್ ಬರ್ತಿರ್ಲಿಲ್ವಲ್ಲ. ಹೊರಗಡೆ ಬಂದು ನಾನು ಏನ್ ಸಾಧನೆ ಮಾಡ್ದೆ? ಸಾರಿ ಹೇಳಿದ್ನಲ್ಲ. ಸರ್, ವ್ರತಕ್ಕೆ ಹೋಗೋಣ ಬನ್ನಿ. ನಾನು ಎಲ್ಲಿಗೂ ಬರಲ್ಲ. ಅಷ್ಟಕ್ಕೂ ಎಷ್ಟು ಸಲ ಹೇಳ್ಬೇಕು ನಾನು ಬರಲ್ಲ ಅಂತ?